ನಮ್ಮ ಅಜ್ಜಿಯ ಕೆಲವು ಮನೆಮದ್ದುಗಳು. 1. ಅಜೀರ್ಣಕ್ಕೆ ದಿನಾಲು ರಾತ್ರಿ ಊಟದ ನಂತರ ಅಜಿವಾನ ಬೆಲ್ಲ ಸೇರಿಸಿ ಸೇವಿಸಿ ಮತ್ತು ಒಂದು ಏಲಕ್ಕಿಯನ್ನು ಸೇವಿಸಿ. 2. ಹಾಲು ಜೇನು ಸೇರಿಸಿ ಅದಕ್ಕೆ ಒಂದು ಏಲಕ್ಕಿ ಪುಡಿ ಹಾಕಿ ಸೇವಿಸಿದರೆ ಸ್ಮರಣೆ ಶಕ್ತಿ ಹೆಚ್ಚುತ್ತದೆ. 3. ಅಡಿಕೆ ಸೇರಿದ ತಾಂಬೂಲ ಸೇವನೆ ಜಂತು ಬಾಧೆ ನಿವಾರಣೆಯಾಗುತ್ತದೆ. 4. ಸಕ್ಕರೆ ಕಾಯಿಲೆ ಇರುವವರು ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯ ನೀರನ್ನು ಸೇವಿಸಿ. 5. ದಿನಾಲು ಒಣ ದ್ರಾಕ್ಷಿ ಅಥವಾ ಹಸಿ ಬೆಳ್ಳುಳ್ಳಿ ನಿಯಮಿತ ಸೇವನೆ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ. 6. ಕಣ್ಣಿನ ದೃಷ್ಟಿಗೆ ಶ್ರೇಷ್ಠ ಮನೆಮದ್ದು ಒಣಗೊನೆ ಸೊಪ್ಪು ಮತ್ತು ಬೀನ್ಸ್. 7. ಜೀರಿಗೆ ಬೆಲ್ಲ ಸೇವಿಸಿದರೆ ತಲೆಸುತ್ತು ನಿವಾರಣೆಯಾಗುತ್ತದೆ. 8. ನುಗ್ಗೆಕಾಯಿಯ ನಿತ್ಯ ಬಳಕೆಯಿಂದ ಕಣ್ಣಿನ ತೊಂದರೆ ದೂರವಾಗುತ್ತದೆ. 9. ಕಿಡ್ನಿಯಲ್ಲಿ ಅರಳು ಆಗಿದ್ದರೆ ನಿತ್ಯ ಬೂದುಗುಂಬಳ ಜ್ಯೂಸ್ ಸೇವಿಸಿದರೆ ಲಾಭವಾಗುತ್ತದೆ. 10. ಸೂರ್ಯೋದಯದ ಮೊದಲ ನಡಿಗೆ ರಕ್ತದೊತ್ತಡ ನಿಯಂತ್ರಿಸುತ್ತದೆ. 11. ಹಸಿವೆ ಆದಾಗ ಹಲಸು, ಊಟವಾದ ಮೇಲೆ ಮಾವು ಸೇವನೆ ಹಿತಕರ. 12. ಚಿಂತೆ, ಮಾತು, ಕೋಪ ಕಡಿಮೆ ಮಾಡಿಕೊಂಡರೆ ಕಾಯಿಲೆಗಳು ದೂರವಾಗುತ್ತದೆ. 13. ಹೂವಿನ ಮಾಲೆ, ಕೊಡೆ, ಪಾದರಕ್ಷೆ, ಚಿನ್ನಾಭರಣ, ಹಣೆಬಟ್ಟೆ ಅನ್ಯರಿಂದ ಧರಿಸಲ್ಪಟ್ಟಿದ್ದನ್ನು ನಾವು ಧರಿಸಬಾರದು. 14. ಊಟದ ನಂತರ ಹಣ್ಣುಗಳನ್ನು ಸೇವನೆ ಮಾಡುವುದು ತುಂಬ ಒಳ್ಳೆಯದು. 15. ಭೋಜನದ ತಕ್ಷಣ ಶ್ರಮದಾಯಕ ಕೆಲಸ ಹಾಗೂ ನಿದ್ರೆ ಮಾಡಬಾರದು. ಊಟಕ್ಕೂ ನಿದ್ರೆಗೂ ಅರ್ಧ ಗಂಟೆ ವ್ಯತ್ಯಾಸ ಇರಬೇಕು. 16. ಅಜೀರ್ಣಕ್ಕೆ ಓಂಕಾಳು ಊಟದ ನಂತರ ಸೇವಿಸಿದರೆ ಒಳ್ಳೆಯದು. 17. ದಾಳಿಂಬೆ ಹಣ್ಣು ರಕ್ತಹೀನತೆಯನ್ನು ನಿವಾರಿಸುತ್ತದೆ. 18. ರಕ್ತ ಶುದ್ಧಿಗೆ ಕಿತ್ತಳೆ ಹಣ್ಣು ತುಂಬ ಪ್ರಯೋಜನಕಾರಿ. 19. ಮೂಲಂಗಿ ಸೊಪ್ಪು ನಿಯಮಿತ ಬಳಕೆ ಮೂಲವ್ಯಾಧಿ ನಿವಾರಣೆಯಾಗುತ್ತದೆ. 20. ಕಾಲಿಗೆ ಹಾನಿ ಆದರೆ ಉತ್ತರಾಣಿ ಎಲೆಯನ್ನು ಅರಿಶಿಣದಲ್ಲಿ ಅರೆದು ಲೇಪಿಸಬೇಕು. 21. ಕರಿಬೇವು ಬೆರೆಸಿದ ಮಜ್ಜಿಗೆ ವಾಂತಿ ಭೇದಿಗೆ ಹಿತಕರ. 22. ಶರೀರದ ದುರ್ವಾಸನೆ ಹಾಗೂ ಉಷ್ಣ ಕಡಿಮೆಯಾಗಲು ಹೆಸರು ಹಿಟ್ಟಿನ ಸ್ನಾನ ಮಾಡಬೇಕು. 23. ಹಲ್ಲು ಸಡಿಲವಾಗಿದ್ದರೆ ನಿಧಾನವಾಗಿ 10 ನಿಮಿಷ ಎಳ್ಳೆಣ್ಣೆಯಿಂದ ಬಾಯಿ ಮುಕ್ಕಳಿಸಬೇಕು. 24. ಮೂಗಿನಲ್ಲಿ ರಕ್ತ ಸೋರುತ್ತಿದ್ದರೆ ಹಸಿ ಕೊತ್ತಂಬರಿ ರಸ 4 ಹನಿ ಹಾಕಬೇಕು. 25. ಬಾಯಿ ಹುಣ್ಣಿಗೆ ಹಸಿ ಕೊಬ್ಬರಿ ಮತ್ತು ಗಸಗಸೆ ಜಗಿಯುವುದರಿಂದ ಹುಣ್ಣು ಮಾಯವಾಗುತ್ತದೆ. 26. ಸದಾ ತಂಗಳು ಆಹಾರ ಚರ್ಮ ರೋಗವನ್ನುಂಟು ಮಾಡುತ್ತದೆ. 27. ನೀರನ್ನು ಶುದ್ಧಗೊಳಿಸಲು 5ರಿಂದ 6 ತುಳಸಿ ಎಲೆಯನ್ನು ಹಾಕಿಡಬೇಕು. 28. ಸ್ವಲ್ಪ ಎಳ್ಳೆಣ್ಣೆಯನ್ನು ಬಾಯಿ ಮುಕ್ಕಳಿಸಿದರೆ ಧ್ವನಿ ಇಂಪಾಗುತ್ತದೆ. 29. ಹಸಿವಾದಾಗ ಹಾಗೂ ಊಟವಾದ ತಕ್ಷಣ ವ್ಯಾಯಾಮ ಮಾಡಬಾರದು. 30. ಕೋಪ, ಭಯ, ಚಿಂತೆಯಲ್ಲಿದ್ದಾಗ ಸೇವಿಸಿದ ಆಹಾರ ಜೀರ್ಣವಾಗುವುದಿಲ್ಲ. 31. ಪಚನಶಕ್ತಿ ಕಡಿಮೆಯಾಗಿದ್ದರೆ ಊಟದ ನಂತರ 5 ನಿಮಿಷ ವಜ್ರಾಸನ ಮಾಡಿ. 32. ಅಸಾಧ್ಯ ಭೇದಿಯಾಗುತ್ತಿದ್ದರೆ ದಾಳಿಂಬೆ ಚಿಗುರು ಸೇವಿಸಬೇಕು. 33. ಮುಖದ ಕಾಂತಿಗೆ ಹಸಿರು ದ್ರಾಕ್ಷಿ ರಸ ಲೇಪಿಸಿ 1 ಗಂಟೆ ನಂತರ ತೊಳೆಯಿರಿ. 34. ಸಂಧಿವಾತಕ್ಕೆ ದಿನಾಲು 2 ದಳ ಬಿಲ್ವಪತ್ರೆ ಸೇವಿಸಿರಿ. 35. ಸುಲಭ ಹೆರಿಗೆ ಆಗಲು ಗರ್ಭಿಣಿ ನಿಯಮಿತ ಬಸಳೆ ಸೊಪ್ಪು ಸೇವಿಸಬೇಕು. 36. ವಿಪರೀತದ ತಲೆನೋವಿಗೆ ನಿತ್ಯ ತಲೆ ಸ್ನಾನ ಮಾಡಿರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.